ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯಾರಾದರೂ ಬೊಲೊರೋ ಗಾಡಿ ಗೂಡ್ಸ್ ಗಾಡಿ ನೋಡ್ತಾ ಇದ್ದರೆ ನೋಡಿ ವೀಕ್ಷಕರೇ, ಒಂದು ಬೊಲೊರೋ ಗೂಡ್ಸ್ ಗಾಡಿ ಸೇಲಿಗೆ ಬಂದಿದೆ. ಹೊಸ ಗಾಡಿ 2023 ಮಾಡಲು ಸಿಂಗಲ್ ಓನರ್ ಗಾಡಿ, ಅತಿ ಕಡಿಮೆ ಓಡಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ನೀವು ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಕ್ಕೂ ಮುನ್ನ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅನಿಸಿರಿ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಆಗಿರಲಿ ಸೇಲ್ಗಿದ್ರೆ ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕೆ ಹೋಗಬೇಡಿ. ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು. ಹಾಗೆ ನೀವೇನು ಕೊಟ್ಟಂಥ ಮಾಹಿತಿ ಹಾಗೆ ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು, ನೀವು ಹೇಳಿದೆಲ್ಲ ಡೀಟೇಲ್ಸ್ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡ್ಕೋಬೇಡಿ, ಇದು ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಓಕೆನಾ? ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ಮತ್ತು ಡೀಟೇಲ್ಸು ಎಲ್ಲ ಪೂರ್ತಿಯಾಗಿ ಮುಂದೆ ಸಿಗುತ್ತೆ ವೀಕ್ಷಕರೇ. ವೀಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡಿದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ಸ್ಕ್ರೀನಲ್ಲಿ ಸಹ ನಂಬರ್ ಬರ್ತಿರುತ್ತೆ, ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಎಷ್ಟದು ಬೊಲೊರೋ? 2023. ಓನರ್ ಎಷ್ಟಾಗಿದ್ದಾರೆ? ಒನ್ ಓನರು. ನೀವು ಸಿಂಗಲ್ ಓನರಾ? ಹಾಂ, ಸಿಂಗಲ್ ಓನರು. ಓಕೆ, ಎಷ್ಟು ರನ್ ಆಗಿದೆ ಗಾಡಿ? ಗಾಡಿ 16,500 ಕಿಲೋಮೀಟರ್ ರನ್ ಆಗಿದೆ. ಅಷ್ಟೇನಾ? ಹಾಂ, ಅಷ್ಟೇ. 23 ಅಂದರೆ ಎಷ್ಟನೇ ತಿಂಗಳು ಮಾಡಲಿದ್ದು? ಇದು ಈಗ ಬಸವನ ಜಯಂತಿ ಹಬ್ಬ ಬರುತ್ತಲ್ಲ ಮುಂದಕ್ಕೆ, ಮೇ ತಿಂಗಳು. ಮೇ ತಿಂಗಳಲ್ಲಿ ತಗೊಂಡಿದ್ದು. ಹಾಂ. ಇನ್ನೊಂದು 2-3 ತಿಂಗಳು ಹೋದ್ರೆ 1 ವರ್ಷ ಆಗುತ್ತಾ? ಹಾಂ, ಇನ್ನೂ 2 ತಿಂಗಳು ಹೋದರೆ 1 ವರ್ಷ. ಓಕೆ. ಹಾಂ. ಅಂದರೆ ಇನ್ನು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಲ್ಲ? ಹಾಂ, ರನ್ ಇದೆ, ಫ್ರೆಶ್ ಇದೆ ಗಾಡಿ, ಕಂಡೀಷನ್ ಫುಲ್ ಕಂಡೀಷನ್ ಇದೆ. ಹಾಂ, ಓನ್ ಯೂಸ್ ಮಾಡ್ತಿದ್ದೀವಿ ನಾವು. ಓಕೆ. ಹಾಂ, ಇದು ಟೈರ್ ಎಲ್ಲ ಚೆನ್ನಾಗಿದಾವೆ ಹಂಗಾರ? ಟೈರ್ ಎಲ್ಲ ಚೆನ್ನಾಗಿದ್ದಾವೆ. ಏನು ತೊಂದರೆ ಇಲ್ಲ ಹಂಗಾರೆ? ಹೊಸ ಗಾಡಿ ಅಂದ್ರೆ ಇನ್ನೇನು ತೊಂದರೆ ಇರಲ್ಲ? ತೊಂದರೆ ಇಲ್ಲ. ಅದು ಏನಾಗಿದೆ ಅಂದರೆ ನಮ್ಮದೊಂದು ಹಳೆ ವೆಹಿಕಲ್ ಇತ್ತು, ಅದ್ರದ್ದು ಟೈರ್ ತಗೊಂಡು ಇದಕ್ಕೆ ಹಾಕೊಂಡಿದ್ದು. ಅದ್ರ ಟೈರು ಹೊಡೆದಿದ್ದಾವೆ 2. ನಮ್ಮ ಹಳೆ ವೆಹಿಕಲ್ ಇತ್ತು ಬೊಲೊರೋ, ಅದು ಕೊಟ್ಟಿದ್ದೀವಿ, ಅಲ್ಲ ಕೊಟ್ಟು ಒಂದು 2 ವರ್ಷ ಆಯಿತು. ಅದರ ಟೈರ್ ಹೊಡೆದಿದ್ದಕ್ಕೆ ಮನೇಲಿ ತೆಗೆದು ಇಟ್ಕೊಂಡಿದ್ದು, ಆ ಟೈರ್ ಹಾಕೊಂಡಿದ್ದೀವಿ ಈಗ. ಓಕೆ. ಹಾಂ, 2 ಟೈರ್ ಹೊಡೆದಿದೆ, 3 ಟೈರ್ ಮಾತ್ರ ಕಂಡೀಷನ್ ಇದೆ. ಟೈರ್ ಗಾಡಿ ರನ್ ಇದೆ ಡೈಲಿ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಾ? ಫಿಟ್ಟಿಂಗ್ ಅಂದರೆ ಬಂಪರು, ಫೋಟೋ ಹಾಕಿದ್ದೀನಲ್ಲ ಬಂಪರು, ಅದು ಇದು ಗಾಡಿ ಚೆನ್ನಾಗಿದೆ. ಗಾಡಿ ನೋಡಿಬಿಟ್ರೆ ನೀವು ಇದು ಮಾಡೋಯ್ತೀರ. ಫೋಟೋ ಹಾಕಿದ್ದೀನಿ ನೋಡಿ. ಹಾಂ. ಇದು ಯಾವ್ದು ಇದು ಬೊಲೊರೋದಲ್ಲಿ? ಬೊಲೊರೋ 1.3. 1.3ನಾ? ಹಾಂ, ಲೋನ್ ಕಂಟಿನ್ಯೂ ಆದರೆ 1.5 ಲಕ್ಷ ಕೊಟ್ಬಿಟ್ರೆ ಗಾಡಿ ಕೊಟ್ಬಿಡ್ತೀನಿ. ಲೋನ್ ಕಂಟಿನ್ಯೂ ಇದೆ? ಲೋನ್ ಕಂಟಿನ್ಯೂ ಆದರೆ, ಅದೇ ಕ್ಯಾಶ್ ಆದರೆ 970. ಈಗ ಲೋನ್ ಕಂಟಿನ್ಯೂ ಅಂದರೆ 1.5 ಕ್ಯಾಶ್ ಕೊಟ್ಟರೆ ನೀವು ಕೊಡ್ತೀರಾ? ಬಟ್ ಕೊಡ್ತೀರಾ? ಒಂದು ಕಂತು ಎಷ್ಟು ಬರುತ್ತೆ? ಎಷ್ಟು ಕಂತು ಹಾಕ್ಸಿದ್ದೀರಾ? 5 ವರ್ಷದ EMI. ಒಂದು ಕಂತು 20,500 ಬರುತ್ತೆ. ಹಾಂ, ಅದರಲ್ಲಿ ಗಾಡಿ ಹೊಸ ಗಾಡಿ ನಮ್ಗೆ, ಅದು ಗಾಡಿ ನಮಗೆ ಚೆಸ್ ರೇಟ್ ಬಿದ್ದಿರೋದು 11.5 ಲಕ್ಷ ನಮಗೆ, ನಾವು ತಗೊಂಡಾಗ. ಈಗ ಆ ಗಾಡಿ ಸಿಗಲ್ಲ. ಓಕೆ. ಹಾಂ, ಚೆಸ್ ರೇಟ್ ನಮಗೆ ಬಿದ್ದಿರೋದು 11.5 ಲಕ್ಷ. ಅದೇ ಈಗ 5 ವರ್ಷ ಲೋನ್ ಹಾಕ್ಸಿರಲ್ಲ, ಅದರಲ್ಲಿ ಎಷ್ಟು ಕಂತು ಕಟ್ಟಿದ್ದೀರಾ? 10 EMI ಕಟ್ಟಿದ್ದೀನಿ. 10 EMI ಕಟ್ಟಿದ್ದೀನಿ. ಓಕೆ. ಯಾವ ಡ್ಯೂ ಇಲ್ಲಲ್ಲ? ಯಾವುದು ಡ್ಯೂ ಇಲ್ಲ. ಓಕೆ. ಆಲ್ ಓವರ್ ಕರ್ನಾಟಕದಲ್ಲಿ ಬಂದರೆ ಕೊಡ್ತೀರಾ ಅಥವಾ ನಿಮ್ಮ ಲೋಕಲ್ ಯಾರನ್ನ ಬಂದರೆ ಕೊಡ್ತೀರಾ? ಅಲ್ಲ, ಆಲ್ ಓವರ್ ಕರ್ನಾಟಕ ಯಾರಾದರೂ ಬರಲಿ. ಹಾಂ, ಲೋನ್ ಕಂಟಿನ್ಯೂ. ಓಕೆ. ಫುಲ್ ಕ್ಯಾಶ್ ಆದರೆ ಎಷ್ಟಂದರೆ? 970. ಅದರಲ್ಲಿ ನೆಗೋಷಿಯಬಲ್ ಆಗುತ್ತಾ? ಹಾಂ, ನೆಗೋಷಿಯಬಲ್ ಅಂದರೆ ಏನು ಕಡಿಮೆ ಆಗುತ್ತಾ ಅಂತ? ಒಂದು 5-2 ಸಾವಿರ ಕಡಿಮೆ ಮಾಡೋಣ. ಇದು 1.5 ಹೇಳಿದ್ರಲ್ಲ, ಅದರಲ್ಲಿ ಏನಾದರೂ ನೆಗೋಷಿಯಬಲ್ ಆಗುತ್ತಾ? ಅದರಲ್ಲಿ ಆಗಲ್ಲ. ಗಾಡಿ ಕಂಡೀಷನ್ ಇದೆ ರೀ. ಹೆಂಗೆ ಗೊತ್ತಾ, ನಮ್ಮೂರಲ್ಲಿ ಸಾವಿರಾರು ಗಾಡಿ ಅವೆ. ನನ್ನಂಗೆ ಕಂಡೀಷನ್ ಯಾರು ಇಟ್ಕೊಂಡಿಲ್ಲ, ನಮ್ಮಂಗೆ ನೀಟಾಗಿ ಯಾರು ಇಟ್ಕೊಳ್ಳಲ್ಲ ಗಾಡಿ. ಹಾಂ, ಈಗ ನಾವು ಯಾರಾದರೂ ಬರಲಿ, ನಾವು ಅವ್ರು ಕೇಳ್ತವ್ರೆ ಸಿಕ್ಕಲ್ಲೇ, ನಮಗೆ ಕೊಡಕ್ಕೆ ಮನ್ಸಾಗ್ತಲ್ಲ. ಯಾಕೆ ಗೊತ್ತಾ, ಅಷ್ಟೆಲ್ಲ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಂಡು ಕೊಟ್ಟು ನಾವೇನು ಮಾಡೋಣ? ಓಕೆ. ಹಾಂ, ನಮಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಕೊಡ್ತಾ ಇರೋದಿಲ್ಲ, ಅಂದ್ರೆ ಗಾಡಿ ಕೊಡ್ತಾ ಇರಲಿಲ್ಲ. ಸರಿ. ಈಗ ಎಲ್ಲಿರೋದು ಇದು ಗಾಡಿ? ಗಾಡಿ ರಾಣೆಬೆನ್ನೂರಲ್ಲಿ. ನಮ್ಮ 2 ಗಾಡಿ ಹಾಕಿದ್ದೀವಲ್ಲ, ಡಿ ಬಾಸ್ 1,
ಹಾಂ 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 ವೀರಾಂಜನೇಯ ಒಂದು ಎಲ್ಲ ನಮ್ಮದೇ ಎಲ್ಲ ನಮ್ಮ ಅಣ್ಣವ್ರವರು. ಓಕೆ ಓಕೆ ಅದೇ ಲೈಲ್ಯಾಂಡ್ ವೀರಾಂಜನೇಯ. ಹಾಂ, ವೀರಾಂಜನೇಯ ಲೈಲ್ಯಾಂಡು ಎಲ್ ಎಸ್ಸು ಹ್ಞೂ ಹ್ಞೂ ಪ್ಲಸ್ ಐತಲ್ಲ ಅದು, ಓಕೆ ಓಕೆ ಓಕೆ. ಮತ್ತೆ ಡಿ ವಾಸ್ ಬಡ ದೋಸ್ತ್ ಐತಲ್ಲ ಅದು ನಮ್ಮ ಅಣ್ಣರದೇ. ಹ್ಞೂ ಹ್ಞೂ ಅವರೇ ನಂಬರ್ ಕೊಟ್ರು ನಿಂದು. ನಾನು ಅವರಿಗೆ ನೆನ್ನೆ ಕಾಲ್ ಮಾಡಿದ್ದೆ. ಹ್ಞೂ ಅಣ್ಣ ಹಿಂಗಣ್ಣ ಗಾಡಿ ಕೊಡ್ತಾ ಇದ್ದೀನಿ. ಮೊನ್ನೆ ಸ್ವಲ್ಪ ನಮಗೆ ಈಗ ಒಂದು 3 ಜನವರಿ ತಿಂಗಳಲ್ಲಿ ಆಕ್ಸಿಡೆಂಟ್ ಆಯ್ತು ನಮಗೆ ಹ್ಞೂ ಹ್ಞೂ ಕಾರಲ್ಲಿ. ಓಕೆ ಓಕೆ. ಅದಕ್ಕೆ ಸ್ವಲ್ಪ ಅಣ್ಣ ಹಿಂಗಾಗ್ಬಿಟ್ಟೈತೆ, ಸ್ವಲ್ಪ ಓಡ್ಸೋಕ್ಕಾಗಲ್ಲ, ಡಾಕ್ಟ್ರ್ ಹೇಳಿದ್ದಾರೆ. ಹ್ಞೂ ಹ್ಞೂ ಲಾಂಗ್ ಜರ್ನಿ ಹೋಗ್ಬೇಡಿ ನೀವು, ತುಂಬ ತ್ರಾಸ ಆಗುತ್ತೆ ನಿಮಗೆ, ಆಮೇಲೆ ನೋವು ಅನುಭವಿಸ್ತೀರಾ ಅಂದರು. ಹ್ಞೂ ಅದಕ್ಕೆ ಜೀವಕ್ಕೆ ಹುಷಾರಿಲ್ಲ ಅಂದಮೇಲೆ ಅದು ಏನು ಮಾಡೋಕ್ಕಾಗಲ್ಲ. ಓಕೆ ಸರ್ ಆಯಿತು. ಒಟ್ಟು ರಾಣೆಬೆನ್ನೂರು ಸಿಟಿ ಅಲ್ವಾ? ಸಿಟಿ ಪಕ್ಕನೇ, ನಮ್ಮ 10 ಕಿಲೋಮೀಟರ್ ಅಷ್ಟೇ ಡಿಫ್ರೆಂಟ್. ಓ ಅಲ್ಲಿಗೆ ರಾಣೆಬೆನ್ನೂರು ಸಿಟಿಗೆ ಬರ್ತೀವಿ ಗಾಡಿ ತಗೊಂಡು. ಹ್ಞೂ ಹ್ಞೂ ಅವ್ರು ಹೆಂಗಾದ್ರೂ ನೋಡ್ಕೋಬಹುದು. ಸರಿ ಸರಿ. ಇದು ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ, ಇದೇ ಕಾಂಟ್ಯಾಕ್ಟ್ ನಂಬರು. ಸರಿ ಹಾಕ್ತೀನಿ ಇವತ್ತು ಯೂಟ್ಯೂಬ್. ಓಕೆನಾ? ಓಕೆ ಹಾಕಿ ಸರ್. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಒಂದು ಸಲ ಡೈರೆಕ್ಟಾಗಿ ನೋಡಿ, ಹೊಸ ಗಾಡಿ ಆಗಿರೋದ್ರಿಂದ ಅದು ಕಂಡೀಷನಾಗಿ ಇರ್ತದೆ. ಆಲ್ಮೋಸ್ಟ್ ನೀವು ಒಂದು ಸಲ ಚೆಕ್ ಮಾಡ್ಕೊಂಬಿಟ್ಟು ಗಾಡಿನ ಆಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿ. ಅವರು ಫುಲ್ ಕ್ಯಾಶ್ಗೆ ಹೇಳಿರೋ ರೇಟಲ್ಲಿ ಕಡಿಮೆ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ನೋಡಿ ಆದಷ್ಟು ನೋಡಿ, ಅಥವಾ ಲೋನ್ ಕಂಟಿನ್ಯೂ ಬೇಕಂದ್ರೆ ಸಹ ಮಾತಾಡ್ಕೊಳ್ಳಿ. ಓಕೆನಾ? ಇನ್ನು ನೀವು ಅದಕ್ಕೂ ಮುಂಚೆ ಗಾಡಿ ನೋಡ್ದಲ್ಲೇ ಯಾವುದೇ ಥರದ ಫೋನ್ನಲ್ಲಿ ಹಣದ ವ್ಯವಹಾರವನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಓಕೆನಾ? ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಲಿ, ಫ್ಯಾಮಿಲಿ ಸರ್ಕಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರು ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.